ಬಳಿ ಸಿಡಿಮದ್ದು ಸಿಡಿದಂತ ಭಾರೀ ಸದ್ದು ಕೇಳಿ ಕೆಲಕಾಲ ಸಾರ್ವಜನಿಕರು ಬೆಚ್ಚಿ ಬಿದ್ದ ಘಟನೆ ನಡೆದಿದೆ. 5 ಅಡಿಗಳ ಅಂತರದಲ್ಲಿ 2 ಸಿಡಿಮದ್ದುಗಳು ಭಾರೀ ಸದ್ದಿನೊಂದಿಗೆ ಸಿಡಿದಿದ್ದು ಓರ್ವ ಗಾಯಗೊಂಡು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಾಣಿಗಳ ಬೇಟೆಗಾಗಿ ಯಾರೋ ಸಿಡಿಮದ್ದು ಖರೀದಿಸಿ ತೆಗೆದುಕೊಂಡು ಹೋಗುವ ವೇಳೆ ಬೀಳಿಸಿಕೊಂಡು ಹೋಗಿದ್ದಾರೆ. ಅದನ್ನ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ತುಳಿದ ಹಿನ್ನೆಲೆಯಲ್ಲಿ ಸ್ಫೋಟಗೊಂಡು ಗಾಯಗೊಂಡಿದ್ದಾರೆ. ಸ್ಫೋಟದ ಸದ್ದನ್ನ ಬಾಂಬ್ ಎಂದು ತಿಳಿದು ಸಾರ್ವಜನಿಕರು ಗಾಬರಿಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ನಡೆಸಿ ಸಿಡಿಮದ್ದು ಸಿಡಿದಿರುವ ಬಗ್ಗೆ ದೃಢಪಡಿಸಿದ್ದಾರೆ. ಒಟ್ಟಾರೆ ಭಾರೀ ಶಬ್ದಕ್ಕೆ ಸಾರ್ವಜನಿಕರಂತೂ ಬೆಚ್ಚಿ ಬಿದ್ದಿದ್ರು. ಇವತ್ತು ಬೆಳಿಗ್ಗೆ 9:15 ಮತ್ತು 9:15 ಇಲ್ಲಿ ಕರಾಸಪಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಈ ಹಂದಿ ಮದ್ದು ಅಂತ ಹೇಳ್ತೀವಿ, ತೋಟದಲ್ಲಿ ಹಂದಿಗಳು ಬರಬಾರ್ದು ಅಂತ ಹೇಳಿಬಿಟ್ಟು ಉಪಯೋಗ ಮಾಡ್ತಾರೆ. ಅದು ಬಹುಶಃ ಇಲ್ಲಿ ಬಿದ್ದಿದ್ದು ಇಬ್ಬರಿಗೆ ಸ್ಫೋಟ ಆಗಿ ಶೂ ಹರಿದೋಗಿದೆ. ಒಬ್ಬನ ಹೆಸರು ಮದನ್ ಗೋಪಾಲ್, ಮತ್ತೊಬ್ಬನ ಹೆಸರು ಚರಣ್ ಅಂತ. ಚರಣ್ಗೆ ಒಂಚೂರು ಸುಟ್ಟು ಗಾಯಗಳಾಗಿದೆ ಅಷ್ಟೇ, ಸ್ವಲ್ಪ ಮಟ್ಟಿಗೆ. ಆತಂಕ ಪಡುವಂಥ ಪರಿಸ್ಥಿತಿ ಏನೂ ಇಲ್ಲ. ಹಂದಿಗಳು ಹೊಲಕ್ಕೆ ಬರಬಾರ್ದು ಅಂತ ಹೇಳಿ ರೈತರು ಉಪಯೋಗ ಮಾಡ್ತಾರೆ. ಬಹುಶಃ ಇಲ್ಲಿ ಯಾರೋ ತಗೊಂಡೋಗ್ತಿರ್ಬೇಕಾದ್ರೆ ಬಿದ್ದೋಗಿದೆ ಅನಿಸುತ್ತೆ. ಅದ್ರ ಮೇಲೆ ಇಬ್ಬರು ತುಳಿದಾಗ ಈ ಥರ ಸಂಭವಿಸಿದೆ. ನಮ್ಮ BDS ಅವರು ಬಂದಿದ್ದರು, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್, ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಇಬ್ಬರು ಒಬ್ಬ ಚರಣ್ ಅಂತ ಹೋಗುವಾಗ ಅವ್ರಿಗೆ ಯಾವುದೊಂದು ಪಟಾಕಿ ಬಿದ್ದಿರ್ಬೋದು, ಅದರ ಮೇಲೆ ಅವ್ರ ಕಾಲು ಬಿದ್ದು ಅದರಿಂದ ಅವ್ರ ಕಾಲಿಗೆ ಗಾಯ ಆಗಿದೆ. ಆಮೇಲೆ ಆ ಪಟಾಕಿದ ಅವಶೇಷ ಕೂಡ ನಮಗೆ ಇಲ್ಲಿ ಸಿಕ್ಕಿದ್ದಾವೆ. ಅದರ ಸಂಬಂಧಪಟ್ಟಾಗಿ ಈಗ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಅವರು ಬಂದಿದ್ದಾರೆ. ಅದ್ರ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಎಕ್ಸಾಮಿನ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಇಲ್ಲ ಕ್ರ್ಯಾಕರ್ ಥರ ನಮಗೆ ಮೇಲ್ಮಟ್ಟಗೆ ಇದು ಯಾವುದೋ ಕ್ರ್ಯಾಕರ್ ಪಟಾಕಿ ಥರ ಕಾಣ್ತಾ ಇದೆ ಅಷ್ಟು. ಈ ಕುರಿತು ನಮ್ಮ ಪ್ರತಿನಿಧಿ ರಮೇಶ್ ನೀಡಿದ ವರದಿ ಇಲ್ಲಿದೆ. ಇವತ್ತು ಬೆಳಿಗ್ಗೆ ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ಸ್ಟಾಪಲ್ಲಿ ನಿಜಕ್ಕೂ ಒಂದು ರೀತಿಯ ಆತಂಕವಾದ ವಾತಾವರಣ ನಿರ್ಮಾಣ ಆಗಿದ್ದು, ಕಾರಣ ಇಲ್ಲಿ ಸ್ಫೋಟದ ಸದ್ದು ಜನರಿಗೆ ಕೇಳಿದ್ರಿಂದ ನಿಜಕ್ಕೂ ಜನರು ಇಲ್ಲಿ ಬೆಚ್ಚಿ ಬಿದ್ದಿದ್ರು. ಅಂದರೆ ಇದೇ ಸ್ಥಳಗಳಲ್ಲಿ ಬೆಳಿಗ್ಗೆ 9:30 ಸುಮಾರಿಗೆ ಒಂದು ಸಿಡಿಮದ್ದು ಸ್ಫೋಟಗೊಳ್ಳುತ್ತೆ. ಅಂದರೆ ಆ ಸ್ಫೋಟಕ್ಕೆ ಒಬ್ಬನಿಗೆ ಕಾಲಿಗೆ ಗಾಯ ಇರುವಂಥದ್ದು. ಚರಣ್ ಅನ್ನುವ ವ್ಯಕ್ತಿಗೆ ಕಾಲಿಗೆ ಗಾಯ ಆಗಿದೆ. ಅದನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾನೆ. ಅಂದರೆ ಅದಾದ ನಂತರ ಇಲ್ಲೇನು ಬಸ್ ಸ್ಟಾಪಲ್ಲಿ ಜನರು ಇರ್ತಾರೆ, ಆ ಜನರು ನಿಜಕ್ಕೂ ಪೊಲೀಸರಿಗೆ ಕರೆಯನ್ನು ಮಾಡಿ ಯಾವುದೋ ರೀತಿಯ ಸ್ಫೋಟ ಆಗಿದೆ ಅನ್ನುವಂಥ ಮಾಹಿತಿ ನೀಡಿದ ತಕ್ಷಣ ಕಲಾಸಿಪಾಳ್ಯ ಪೊಲೀಸರು ಸ್ಥಳಕ್ಕೆ ಬಂದು ಒಂದು ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿ ಅಂದರೆ ಶ್ವಾನ ದಳ ಆಗಿರ್ಬೋದು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಎಲ್ಲವೂ ಬಂದು ಇಲ್ಲಿ ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಂತರ ಗೊತ್ತಾಗುತ್ತೆ ಅದೊಂದು ಸಿಡಿಮದ್ದು. ಅಂದರೆ ಸಾಮಾನ್ಯವಾಗಿ ರೈತರು ಹೊಲಗಳಲ್ಲಿ ಹಂದಿಗಳು ಬರ್ತಾರೆ, ಆ ಸಂದರ್ಭದಲ್ಲಿ ಏನದ ಹಂದಿಗಳು ತುಳಿದ್ರೆ ಅಥವಾ ಕಚ್ಚಿದ್ರೆ ಸ್ಫೋಟ ಆಗುವಂಥ ಒಂದು ಸ್ಫೋಟಕಗಳಿದೆ. ಆ ರೀತಿಯಾದ ಸ್ಫೋಟಕಗಳು ಇಲ್ಲಿ ಸ್ಫೋಟ ಆಗಿರುವಂಥದ್ದು. ಅಂದರೆ ಯಾರೋ ರೈತರು KR ಮಾರ್ಕೆಟಿಂದ ಅಂದರೆ ತಮ್ಮ ಊರಿಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಕಲಾಸಿಪಾಳ್ಯ ಬಸ್ ಸ್ಟಾಪಲ್ಲಿ ಉದುರಿಸಿಕೊಂಡು ಹೋಗಿದ್ದಾರೆ. ಅಂಥ ಒಂದು ಸ್ಫೋಟಕಗಳು ಇಲ್ಲಿ ತುಳಿದಂಥ ಸಂದರ್ಭದಲ್ಲಿ ಸ್ಫೋಟ ಆಗಿರುವಂಥದ್ದು. ಅಂದರೆ ಗಾಯಗೊಂಡ ಚರಣ ಇದ್ದಾನೆ, ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಆತನಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ ಅನ್ನುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿಗೆ ಸ್ಥಳಕ್ಕೆ ಬಂದು ಒಂದು ಪರಿಶೀಲನೆ ನಡೆದ ನಂತರ ಇಲ್ಲಿ ಯಾವುದೇ ರೀತಿಯಾದಂಥ ಅವಘಡ ನಡೆದಿಲ್ಲ, ಯಾರು ಕೂಡ ಆತಂಕ ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅನ್ನೋಂಥದ್ದು. ಬೆಳಗಿನ ಈ ಸುದ್ದಿಯನ್ನು ಕೇಳಿ ಆತಂಕಗೊಂಡ ಜನರು ಇದೀಗ ನಿಟ್ಟುಸಿಬಿಟ್ಟಿದ್ದಾರೆ.